ಸಿದ್ದು ಅಂತೇಳಿ. ಸಿದ್ದು ಅವರೇ, ಈ ಸಲ ಓಟ್ ಗುದ್ದದಾರಿಗೆ ಬಿಜೆಪಿಗೆ. ಯಾಕೆ? ನರೇಂದ್ರ ಮೋದಿ ಎಲ್ಲ ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರಲ್ಲ. ಮಿಕ್ದವ್ರಂತ ಕೆಟ್ಟ ಕೆಲಸ ಮಾಡ್ತೀರಾ? ಅಲ್ಲ, ಅವರು ಮಾಡಿದ್ರೆ ನಮ್ ದುಡ್ಡೇ ನಮ್ಗೆ ವಾಪಸ್ ಕೊಡ್ತಾ ಇದ್ದಾರಲ್ಲ ಅವರು. ಹಾಗೆ ಹಾಗೆ ಹೇಗೆ ಹೇಗೆ ಸ್ವಲ್ಪ ಹೇಳ್ಬೋದಾ? ನಮ್ ದುಡ್ಡು ನಮಗೆ ವಾಪಸ್ ಕೊಡೋದು ಹೇಗೆ ಅಂತ? ಅದೇ ಅದು ಇದು ಅಂತೇಳಿ ಹಾಕಿ, ಅದು ಇದು ಅಂದ್ರೆ ಎಂತ? ಅದು ಇದು ಅಂದ್ರೆ ಎಂತ? ಅಂದ್ರೆ ಬೇಳೆ ಅಕ್ಕಿ ಗೋಧಿ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿ ನಮ್ ದುಡ್ಡು ತಗೊಂಡು. ಹಾಗೆ ಒಟ್ಟಲ್ಲಿ ಸಲ ಗೆಲ್ತಾರ? ಹೌದು, ಪಕ್ಕ? ಪಕ್ಕ. ಎಂತಪ್ಪ ಹುಡುಗರ ಎಂತ ಹೆಸರೆಂತ? ಕಾಂಗ್ರೆಸ್ 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 ಮತ್ತೆ ಸರ್ ನಿಮ್ಮ ಹೆಸರೆಂತ? ಪ್ರಭುಕುಮಾರ್. ಎಂತ ಮಾರ್ರೆ ಈಗ ಹೆಂಗುಂಟು ಮತ್ತೆ ಬಿಜೆಪಿ ಇದು ಕಾವು, ಕಾಂಗ್ರೆಸ್ದು ಕಾವು, ಯಾವ್ದುಂಟು ಕಾವು? ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ಮತ್ತೆ ಎಂತ ಹೇಳೋದು ಮತ್ತೆ? ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ಮೋದಿಜಿಯವ್ರು ಆಗ್ಬೇಕು. ಮೋದಿಜಿ ಆಗ್ಬೇಕಾ? ಯಾಕೆ ಅಂತ ಹೇಳ್ಬೋದು ಒಂದೆರಡು ಮಾತು? ಅದು ಹೇಳಲಿಕ್ಕೆ ಬಹಳ ಕಾರಣಗಳಿರ್ತದೆ. ಆಯ್ತು, ಕಾಂಗ್ರೆಸ್ ಯಾಕೆ ಬೇಡ ಅಂತ ಹೇಳ್ಬೋದಾ? ಕಾಂಗ್ರೆಸ್ನವ್ರು ಬೇಕಂತ ಹೇಳಲಿಕ್ಕೆ ಅವ್ರ ಹತ್ರ ಕಾರಣಗಳಿರ್ತದೆ, ನಿಮ್ಮ ಹತ್ರ ಎಂತ ಕಾರಣ ಇಲ್ಲ? ನಮ್ಮ ಹತ್ರನೂ ಕಾರಣಗಳಿರ್ತದೆ. ಮತ್ತೆ ಹೇಳಿ ಮಾರ, ಒಂದೆರಡು ಕಾರಣ ಹೇಳಿ ಮಾರ. ನಾವೆಂತ ಪೂರ್ತಿ ಹೇಳಿ ನಿಮ್ಗೆ ಪೂರ್ತಿ ಸಂಕ್ಷಿಪ್ತವಾಗಿ ವಿವರಿಸಿ ಕೇಳ್ತಿಲ್ಲ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಧಾನಮಂತ್ರಿ ಮೋದಿ ಆದಾಗಿಂದ ಒಂದು ಬಾಂಬ್ ಬಿದ್ದಿಲ್ಲ, ಇಲ್ಲಿ ಒಂದು ಬಾಂಬ್ ಅಷ್ಟು ಆಗಿಲ್ಲ. ಓಕೆ, ಎಂತ ಹೆಸರೆಂತ ಮಾರ? ಹಾ, ಸಂತೋಷ್. ಸಂತೋಷವಾಗಿರ್ಬೇಕಂದ್ರೆ ಯಾರು ಬರ್ಬೇಕು ಮಾರ? ನಮಗೆ ಕಾಂಗ್ರೆಸ್ ಬರ್ಬೇಕು. ನಿಮಗೆ ನಮಗೆ ಯಾಕೆ ಅಂತ ಹೇಳ್ಬೋದಾ? ಯಾಕಂತಂದ್ರೆ ಇಷ್ಟೊಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಬಸ್ ಫ್ರೀ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ, ಮನೆ ಲೇಡೀಸಿಗೆ ಎಲ್ಲರಿಗೂ ಫ್ರೀ ಇದೆ, ಮತ್ತೆ ದುಡ್ಡು ಕೊಡ್ತಾ ಇದ್ದಾರೆ, ತಿಂಗಳ 2,000 ರೂಪಾಯಿ, ಇನ್ನು ಏನು ಬೇಕು ಮತ್ತೆ? ಓಕೆ ಥ್ಯಾಂಕ್ ಯು. ಎಂತ ಹೆಸರೆಂತ ನಿಮ್ದು? ಅರ್ಪಿತಾ. ಅರ್ಪಿತಾ, ಈ ಸರಿ ನಿಮ್ಮ ಮತದ ಅರ್ಪಣೆ ಯಾರಿಗೆ ಮಾರ? ಬಿಜೆಪಿ ಅವ್ರಿಗೆ. ಯಾಕೆ ಮಾರ? ಕಾಂಗ್ರೆಸ್ ಅವ್ರಿಗೆ ಯಾಕೆ ಹಾಕ್ಬೇಕು? ನನಗೆ ಕೇಳಿದ್ದ ನೀವು? ಹೇಳಿ, ಬಿಜೆಪಿಗೆ ಯಾಕೆ ಹಾಕ್ಬೇಕು? ಬಿಜೆಪಿ ಅವರು ನಿಮ್ಮ ಹೆಸರೆಂತ? ಹಿರೇಗೌಡ ಅಂತ ಇವ್ರು ಏನಾಗಬೇಕು? ನಮ್ಮ ಮಿಸ್ಸಸ್. ಮಿಸ್ಟರ್ ಹೇಳಿ ಯಾಕೆ? ಯಾಕೆ ಅಂದರೆ ಸೆಂಟ್ರಲಲ್ಲಿ ಬಿ ಜೆ ಪಿ ಮೋದಿಯವರು ಬಂದರೆ ತುಂಬ ಹೈವೇಗಳಾಗಲಿ ಪ್ರತಿಯೊಂದು ಕೆಲಸ ಆಗಲಿ ಮೋದಿಯವರಿಂದ ಇನ್ನು ಅಭಿವೃದ್ಧಿ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಈ ರೈತರಿಗೂ ಉಪಯೋಗ ಇದೆ, ರೈತರಿಗೂ 2,000 ಅಕೌಂಟು ಬರ್ತಾ ಇದೆ, ಅದರಿಂದ ನಮಗೆ ಮೋದಿಯವ್ರು ಬೆಂಬಲ. ಮೇಡಮ್ ಬನ್ನಿ, ಬನ್ನಿ ಇಲ್ಲಿ ನೀವು ಎಲ್ಲಿ ಓದೋದು ಎಲ್ಲಿಗೆ? ನಮ್ಮ ಯಜಮಾನ್ರು ಹೆಂಗೆ ಬರ್ತಾರೆ ಅಲ್ಲಿ ನೋಡುವ ಸ್ಕ್ರೀನಲ್ಲಿ ಅಂತನಾ? ಅಲ್ಲ, ಈಗ ಒಂದು ಕೇಳ್ತಾನೆ, ನಿಮಗೆಲ್ಲ ಫ್ರೀ ಕೊಟ್ಟದಲ್ಲ ಮಾರ, ಅದು ಫ್ರೀ ಎಲ್ಲ ಕೊಟ್ಟದ್ದು ಮರ್ತದ? 2,000 ರೂಪಾಯಿ ಬೇಡವಾ? ಬೇಡ, ಬರ್ತಾ ಇಲ್ಲ. ಬಸ್ ಫ್ರೀ ಹೋಗ್ತಿಲ್ವಾ? ಯಾರು ನನ್ನ ಹತ್ರ 2 ವೀಲರ್ ಇದಲ್ಲ, ಏನಕ್ಕೆ ಬಸ್ಸು? ಹಾಗೆ ಒಂದ್ ವೇಳೆ ಇಲ್ಲ ಅಂತ ಅನಿಸ್ಕೊಳ್ಳಿ, ಆಗ ಏನ್ಗೆ 20-30 ರೂಪಾಯಿ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ, ಇವ್ರು ಕೊಡೋದಕ್ಕೆ ನಾವು ಅದನ್ನ ಫ್ರೀ ತಗೋಬೇಕಾ? ಏನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಏನ್ ಬೇಕಾಗಿಲ್ಲ, ಪಕ್ಕ 100%. ನಿಮ್ಮ ಹೆಸರಂತ? ವೆಂಕಟೇಶ್. ನಿಮ್ಮ ಹೆಸರು? ನಮ್ಮ ಹೆಸರು ಗೌರಮ್ಮ ಅಂತ. ಗೌರಮ್ಮ, ನಿಮ್ಮ ಓಟ್ ಯಾರಿಗಮ್ಮ? ನಮ್ಮ ಒಟ್ಟು ನಾವು ಮಂಡ್ಯದವರು, ಹೊಂದ್ಕೊಂಡಿದ್ದೀವಿ ಕುಮಾರಸ್ವಾಮಿ ಅವರು. ಇದೆಂತ ಉಡುಪಿಯಲ್ಲಿ ಸಿಕ್ಕದ್ದು ಮಾರ, ಇದು ಮಂಡ್ಯದ್ದು. ಉಡುಪಿಯಲ್ಲಿ ಮಂಡ್ಯ ಸಿಕ್ಕದ್ದು ನೋಡಿ. ಈಗ ನೋಡ್ಕೋಬೇಡಿ, ಇವರು ಮಂಡ್ಯದಲ್ಲಿ ನಮ್ಮ ಕುಮಾರಸ್ವಾಮಿ ಬೇಕೇ ಬೇಕು. ಕುಮಾರಸ್ವಾಮಿ ಬೇಕೇ ಬೇಕು. ಓಕೆ, ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಈಗ ನಾವು ಬಂದದಲ್ಲಿ ಗೊತ್ತುಂಟಾ? ಬಂದರು ಅಂದರೆ ಸಾಕಷ್ಟು ಮೀನುಗಾರರು ಇರ್ತಾರೆ, ಅವರದೇ ಆದಂಥ ಒಂದು ಜೀವನ, ಕಷ್ಟದ ಜೀವನ ಅಂತೂ ಇದ್ದೇ ಇರ್ತದೆ. ನೋಡುವ, ಅವ್ರನ್ನ ಮಾತನಾಡಿಸುವ, ಈ ದೇಶಕ್ಕೆ ಯಾರು ಬೇಕು ಏನು ಬೇಡ ಅಂತೇಳಿ. ಸರ್ ನಮಸ್ತೆ, ಎಂತ ಹೆಸರೆಂತ ನಿಮ್ಮದು? ವೆಂಕಟರಮಣ. ಗೋವಿಂದ. ಇಲ್ಲಿ ಬರ್ರಿ ಒಮ್ಮೆ, ಇಲ್ಲಿ ಬನ್ನಿರಾ. ಎಂತ ಕಷ್ಟಪಟ್ಟು ನಾವು ಬಂದದ್ದು. ಈ ಸಲ ಲೋಕಸಭೆ ಚುನಾವಣೆ ಬರ್ತಾ ಉಂಟಲ್ಲ, ಯಾವ ಪಕ್ಷ ಬಂದ್ರೆ ಉತ್ತಮ ಅನಿಸ್ತದೆ ಮಾರ್ರೆ? ನಮಗೆ ಬಿಜೆಪಿ, ಕಾಂಗ್ರೆಸ್? ಬಿಜೆಪಿಯಾ? ಯಾಕೆ? ಅದೇ ಬರ್ತದೆ ಕಾಣ್ತದೆ. ಅದೇ ಬರ್ಬೇಕಾ? ಅದೇ ಬರ್ತದೆ ಅಂತ ಕಾಣ್ತದೋ ಅಥವಾ ನಿಮಗೆ ಅದೇ ಬರ್ಬೇಕಾ? ಬರ್ತದೆ ಅಂತ ಕಾಣ್ತದೆ. ಹೇಳಿ, ಈಗ ನಮ್ಮ ಜೀವನ ಸುಧಾರಿಸ್ಬೇಕಂತಂದ್ರೆ ಯಾರು ಬರ್ಲಿಕ್ಕೆ ಉಂಟು ಮಾರ? ಮೋದಿ. ಹೌದಾ? ಎಂತ ಮೋದಿ ಎಲ್ಲ ಬಂದ್ರೆ ಚಂದ ಆಗ್ತದಾ? ಕಾಂಗ್ರೆಸ್ ಬೇಡವಾ? ಅಂತೂ ಮೋದಿ ಬರ್ಬೇಕು. ಹಾಗೆ ಬರ್ತಾರ ಮೋದಿ? ಬರ್ತಾರೆ, ಗ್ಯಾರಂಟಿ. ಮತ್ತೆ ನಿಮ್ಮ ಹೆಂಗಸರಿಗೆಲ್ಲ ಫ್ರೀ ಕೊಟ್ಟದ್ದು ಬೇಡವಾ? ಎಲ್ಲ ಇರಲಿ, ಅದು ಹೆಂಗ್ ತಿರುವಾತ ನಮಗೆಲ್ಲ. ಹಾಗೆ ಓಕೆ, ಒಟ್ಟು ಗೆಲ್ಲಬಹುದು ಈ ಸಲ. ಮೋದಿ ಬರ್ಬೇಕು. ನಿಮ್ದು ಮತ ಬಿಜೆಪಿ? ಬಿಜೆಪಿ. ಓಕೆ ಥ್ಯಾಂಕ್ ಯು. ಹಂಗೆ ಕಂಟಿನ್ಯೂ ಮಾಡೋಣ. ಮಹೇಶ್ ಹೇಳಿ, ಈ ಸಲ ಯಾರು ಬಂದ್ರೆ ಉತ್ತಮ ಅನಿಸ್ತದೆ ಮಾರ? ನಮಗೆ ಬಿಜೆಪಿ. ಯಾಕೆ ಅಂತ ನೀವು ಮೀನುಗಾರರೆಲ್ಲ ಡಿಸೈಡ್ ಮಾಡದಾ ಎಲ್ಲ ಸೇರಿ? ಮೀನುಗಾರರಿಗೆ ಸರ್ಕಾರದಿಂದ ಸೌಲಭ್ಯ ಅಂತ ಅದೇ ಡೀಸೆಲ್ ಸಬ್ಸಿಡಿ ಸಿಗ್ತದೆ ಸರ್. ಡೀಸೆಲ್ ಅಷ್ಟೇ, ಮತ್ತೆಂತ ನಿಮ್ಗೆ ಆರೋಗ್ಯ ಇನ್ಸೂರೆನ್ಸ್ ಆ ರೀತಿ ಎಂತ ಇಲ್ಲ? ಆ ರೀತಿ ಇನ್ಸೂರೆನ್ಸ್ ಎಲ್ಲ ಉಂಟು. ಮತ್ತೆ ಬೇರೆ ಬತ್ತಿ ಆ ರೀತಿ ಏನು ಉಂಟಾ? ಬೇರೆ ಎಂತ ಇಲ್ಲ, ಬೇರೆ ಎಂತ ಇಲ್ಲ. ನಿಮ್ಗೆ ಎಂತ ಅಮೌಂಟ್ ಬರ್ಲಿಕ್ಕೆ ಏನಾದ್ರು ಉಂಟಾ? ಇಲ್ಲ, ಅದೆಂತ ಇಲ್ಲ, ಬೇರೆ ಎಂತ ಇಲ್ಲ. ಇನ್ಸೂರೆನ್ಸ್ ಬಿಟ್ಟರೆ ಮತ್ತೆ ಎಂತ ಇಲ್ಲ. ಹಾಗೆ ಒಟ್ಟು ಈ ಸಲ ನಿಮ್ಗೆ ಯಾರು ಗೆಲ್ಬೇಕು? ನಮಗೆ ಬಿಜೆಪಿ ಗೆಲ್ಲಬೇಕು. ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ ಆಗ್ಬೇಕು. ಆಗ್ತಾರಾ? ಆಗ್ತಾರೆ. ಪಕ್ಕ. ನೋಡಿ,
ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಂತಂದಾಗ ನಾವು ಉಡುಪಿ ವಿಭಾಗಕ್ಕೆ ಆಗಮಿಸಿದ್ವಿ. ಜನರ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡಿದಂತೂ ಸತ್ಯ. ಕೆಲವರು ಬಿಜೆಪಿ ಬಂದರೆ ಉತ್ತಮ ಅಂತ ಹೇಳ್ತಾರೆ, ಮತ್ತೆ ಕೆಲವರು ಒಂದಷ್ಟು ಜನ ಕಾಂಗ್ರೆಸ್ ಬಂದರೆ ಉತ್ತಮ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಉಡುಪಿ ವಿಧಾನಸಭೆಯಲ್ಲಂತೂ ಕೇಸರಿ ಕೋಟೆ ಅನ್ನೋದು ನಿಮಗೆ ಗೊತ್ತೇ ಇದೆ, ಉಡುಪಿ ಆಗಿರ್ಬೋದು ಅಥವಾ ಮಂಗಳೂರು ಆಗಿರ್ಬೋದು. ಆದರೆ ಚಿಕ್ಕಮಗಳೂರು ಇದೆಯಲ್ಲ, ಇದು ಮಾತ್ರ 5ಕ್ಕೆ 5 ಕೂಡ ಕಾಂಗ್ರೆಸ್ ಗೆದ್ದಿದ್ದು ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ತರಿಸಿತ್ತು. ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ, ಅದೇ ರೀತಿಯಾಗಿ ಉಡುಪಿ ಜನರ ಅಭಿಪ್ರಾಯವನ್ನು ಕೂಡ ಇವತ್ತು ಸಂಗ್ರಹಿಸಿದ್ದೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ. ಯಾವ ಪಕ್ಷ ಬಂದರೆ ಉತ್ತಮ, ಯಾವ ಪಕ್ಷ ಬಂದರೆ ಯಾವ ಪಕ್ಷ ಬರಬಾರ್ದು ಎಲ್ಲವನ್ನು ಕೂಡ ತಮ್ಮ ಅಭಿಪ್ರಾಯದ ಮುಖಾಂತರ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ. ಎಸ್, ಇದೇ ರೀತಿಯಾಗಿ ನಾಳೆ ಇದೇ 5 ಗಂಟೆಗೆ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮುಂದೆ ಮತ್ತೊಂದು ಕ್ಷೇತ್ರದಲ್ಲಿ ಹಾಜರಾಗ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್, ಇದು ನಿಮ್ಮ ಧ್ವನಿ.